ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಕುಶಿಕಾ ಕನ್ನಡ ಚಾನಲ್ಗೆ. ಇವತ್ತು ತುಂಬ ಒಳ್ಳೆಯ ದಿನ, ತುಂಬ ಖುಷಿಯಾಗಿರ್ತಕ್ಕಂಥ ದಿನ. ಏನು ಎದಕ್ಕೆ ಅಂತ ಕೇಳ್ಬೋದು. ಏನಂದರೆ ನಾವು ಇವಾಗ ಮನೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದರದ್ದೇ ಮೊದಲನೇ ದಿನ ಇದು ಇವತ್ತು. ಭೂಮಿ ಪೂಜೆ ಮಾಡ್ತಾ ಇದ್ವಿ. ಏನಿದು ಮಾರ್ಕ್ ಎಲ್ಲ ಮಾಡಿದ್ದಾರೆ ಅಂತಂದರೆ, ಯಾವಾಗಲೂ ಮನೆ ಕಟ್ಟುವಾಗ ಫಸ್ಟ್ ಪೂಜೆ ನಾವೇನಾದರೂ ಸ್ಟಾರ್ಟ್ ಮಾಡ್ತೀರಂತಂದರೆ ಈಶಾನ್ಯ ದಿಕ್ಕದಲ್ಲೇ ಪೂಜೆ ಸ್ಟಾರ್ಟ್ ಮಾಡಬೇಕು. ಅದಕ್ಕೋಸ್ಕರ ನಿನ್ನೆ ಸ್ವಾಮಿಯರೆಲ್ಲ ಬಂದ್ಬಿಟ್ಟು ಜಾಗ ಎಲ್ಲ ನೋಡಿಬಿಟ್ಟು ಯಾವ ಕಡೆ ಬಾಗಿಲು ಇಡಬೇಕು ಎಲ್ಲ ಹೇಳ್ಬಿಟ್ಟು, ಹಾಗೆ ನೀವು ಯಾವ ಜಾಗದಲ್ಲಿ ಪೂಜೆ ಮಾಡಬೇಕಂತಂದ್ಬಿಟ್ಟು ಮಾರ್ಕ್ ಮಾಡಿ ಹೋಗಿದ್ದಾರೆ. ಆ ಪೂಜೆಗೆ ಅಲ್ಲೇ ನಾವು ಇವಾಗ ಪೂಜೆ ಮಾಡ್ತಾಯಿದ್ವಿ. ಹೊಸದಾಗಿ ತೊಗೊಂಡಿರ್ತಕ್ಕಂಥ ಕಲ್ಲಿಟ್ಬಿಟ್ಟು ಅದಕ್ಕೆ ಪುಟ್ಟಿ, ಚಲಿಕೆ ಮತ್ತು ಗಡಾರಿ ಎಲ್ಲ ಬೇಕಾಗುತ್ತಲ್ಲ, ಅದೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ವಿ. ನೀವು ಪೂಜೆ ಸ್ವಾಮಿಯರ ಕೈಲೇ ಮಾಡಿಸಲ್ವಾ, ನೀವೇ ಮಾಡ್ತಾಯಿದ್ದೀರ ಅಂತ ಕೇಳ್ಬೋದು. ಮನೆ ಯಜಮಾನ್ರು ಮಾಡ್ಬೋದು ಅಂತ ಹೇಳಿರೋದ್ರಿಂದ ನಮ್ಮ ಯಜಮಾನ್ರು ಪೂಜೆ ಮಾಡ್ತಾಯಿದ್ದಾರೆ. ಇವತ್ತು ಸಂಡೇ ಆಗಿರೋದ್ರಿಂದ ಮಕ್ಕಳನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾಯಿದ್ವಿ. ತುಂಬ ಖುಷಿ ಅನಿಸ್ತಾ ಇದೆ. ಇಷ್ಟು ವರ್ಷ ರೆಂಟ್ ಮನೆಯಲ್ಲಿದ್ವಿ, ಇವಾಗ ಸ್ವಂತದಾಗಿ ನಮ್ಮದೇ ಒಂದು ಮನೆ ಆಗುತ್ತಂತಂದರೆ ಯಾರಿಗಾದರೂ ಖುಷಿ ಇದ್ದೇ ಇರುತ್ತಲ್ವ. ಫಸ್ಟು ಮದುವೆ ಆದಲ್ಲಿಂದ ನೀವು ಹೀಗೆ ರೆಂಟ್ ಮನೇಲಿ ಇರ್ಬೋದು ಅಂತ ಕೇಳ್ಬೋದು. ಇಲ್ಲ, ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ ಕಲ್ತಿದ್ವಿ, ನಾವು ನಮ್ಮ ಐದನವರೆಲ್ಲರೂ. ಇವಾಗ ಡಿವೈಡ್ ಆಗಿಬಿಟ್ಟು ಒಂದು 5 ವರ್ಷ ನಾವು ರೆಂಟ್ ಹೌಸಲ್ಲಿದ್ವಿ. ರೆಂಟ್ ಹೌಸಕ್ಕೆ ರೆಂಟ್ ಕಟ್ಬಿಟ್ಟು ತಿಂಗಳು ರೆಂಟ್ ಕಟ್ಟಬೇಕು, ಮನೆ ಖರ್ಚು ಎಲ್ಲನೂ ಜಾಸ್ತಿ ಆಗ್ತಾಯಿತ್ತು. ಅದಕ್ಕೆ ಒಂದೇ ಸಲ ಇನ್ವೆಸ್ಟ್ ಮಾಡಿಬಿಟ್ಟು ಸ್ವಂತ ಮನೆ ಮಾಡ್ಕೊಳ್ಳೋಣ. ಯಾರಿಗಾದ್ರೂ ಆಸೆ ಇರುತ್ತಲ್ವ, ಸ್ವಂತ ಮನೆ ಇದ್ರೇ ಚೆನ್ನಾಗಿ ಎಲ್ಲದಕ್ಕೂ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಸ್ವಂತ ಮನೆ ಸ್ಟಾರ್ಟ್ ಮಾಡ್ತಾಯಿದ್ವಿ. ಅದಕ್ಕೆ ಇವತ್ತು ಫಸ್ಟ್ ಪೂಜೆ ಮಾಡ್ತಾಯಿದ್ವಿ. ತುಂಬ ಖುಷಿ ಆಗ್ತಾಯಿದೆ. ಅದನ್ನೇ ಇವಾಗ ಎಲ್ಲ ಕ್ಯಾಪ್ಚರ್ ಮಾಡಿಬಿಟ್ಟು ಯಾವ ಥರ ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ನನ್ನ ಮಗನಿಗೆ ವೀಡಿಯೋ ಮಾಡೋದಕ್ಕೆ ಕೊಟ್ಟಿರೋದ್ರಿಂದ ಅವ್ನು ಸ್ವಲ್ಪ ಕ್ಯಾಮ್ರಾನ ಅಲ್ಗೊಡ್ಸ್ಕೊತ ಮಾಡ್ತಾಯಿದ್ದಾನೆ. ಸರಿಯಾಗಿ ವೀಡಿಯೋ ಅಷ್ಟು ಇದಾಗಿಲ್ಲ. ಈ ಕಡೆ ಮಕ್ಕಳೆಲ್ಲರೂ ಆಟ ಆಡ್ಕೊತಾ ಇದ್ದರು. ಇಲ್ಲಿ ಎದುರುಗಡೆ ಮನೆ ಇದಲ್ವ, ಯಾರ್ದು ಅಂತ ಕೇಳ್ಬೋದು. ಅದು ನಮ್ಮ ಐದನವ್ರದ್ದು ಮನೆ. ಅವರೂ ಅಷ್ಟೇ ಡಿವೈಡ್ ಆದಮೇಲೆ ಅವರು ಒಂದು 3 ವರ್ಷ 4 ವರ್ಷ ರೆಂಟ್ ಹೌಸಲ್ಲಿದ್ದರು. ಅವ್ರಿಗೂ ಇವಾಗ ಮನೆ ಕಟ್ಬಿಟ್ಟು 1 ವರ್ಷ ಆಗಿದೆ. ಅಂದರೆ ಮನೆ ಕಟ್ಟಿ ಓಪ್ನಿಂಗ್ ಎಲ್ಲ ಆಗಿಬಿಟ್ಟು 1.5 ವರ್ಷ ಆಗಿದೆ. ಇವಾಗ ನೆಕ್ಸ್ಟ್ ನಮ್ಮದು ಸ್ಟಾರ್ಟ್ ಆಗಿದೆ. ಇನ್ನು ಅವಾಗೇ ಕಟ್ಬೋದಾಗಿತ್ತಲ್ವ ಅಂತ ಅನಿಸುತ್ತೆ. ಇಲ್ಲ, ನಾವು ಫಸ್ಟಿಗೆ ಕಟ್ಟೋಣ ಆಮೇಲೆ ಕಟ್ಟೋಣ ಅಂತ ನಿಧಾನ ಮಾಡ್ಕೊತ ಬಂದ್ವಿ. ಇನ್ನು ರೆಂಟ್ ಕಟ್ಟೋದಕ್ಕಾಗೋದಿಲ್ಲ ಅಂದರೆ ಮಕ್ಕಳು ಮುಂದೆ ದೊಡ್ಡವರಾದಂಗೆಲ್ಲ ಅವ್ರದ್ದು ಸ್ಕೂಲ್ ಫೀಸು ಎಲ್ಲನೂ ಜಾಸ್ತಿ ಆಗುತ್ತೆ. ಆವಾಗ ನಾವು ಮನೆ ಕಟ್ತೀವಂದರೆ ಆಗೋದಿಲ್ಲ. ಅದಕ್ಕೋಸ್ಕರ ಮಕ್ಕಳು ಚಿಕ್ಕವ್ರು ಇರುವಾಗಲೇ ಮನೆ ಕಟ್ಬಿಟ್ರಿಗಿನ ಅವ್ರು ದೊಡ್ಡವರಾಗಿ ಅವ್ರದ್ದು ಎಜುಕೇಷನ್ ಸ್ಟಾರ್ಟ್ ಆಗೋದ್ರೊಳಗೆ ಮನೆ ಮುಗಿಯುತ್ತೆ ಅಂದ್ಬಿಟ್ಟು ನಾವು ಈ ಥರ ಮಕ್ಕಳು ಚಿಕ್ಕವ್ರು ಇರುವಾಗಲೇ ಮನೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಮನೆಯಲ್ಲಿ ಫುಲ್ಲು ಬಿಸಿಲಿತ್ತಲ್ವ, ತಲೆನೋವು ಸ್ಟಾರ್ಟ್ ಆಗಿತ್ತು. ಫುಲ್ ತಲೆಗೆಲ್ಲ ಎಣ್ಣೆ ಹಚ್ಕೊಂಡ್ಬಿಟ್ಟು ರೆಸ್ಟ್ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಸ್ಟ್ ಮಾಡಿಬಿಟ್ಟು ಇವಾಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ಅಡುಗೆಗೆ ಏನು ಮಾಡ್ತಿದ್ದೀನಿ ಅಂದರೆ, ನಾನು ವೀಡಿಯೋ ಏನೂ ಶೂಟ್ ಮಾಡ್ತಿಲ್ಲ, ಕುಕ್ಕಿಂಗ್ ರೆಸಿಪಿ ಏನೂ ತೋರಿಸ್ತಾ ಇಲ್ಲ. ಫಸ್ಟ್ ಟೈಮ್ ನಾನು ರವೆ ರೊಟ್ಟಿ ಮಾಡ್ತಾಯಿದ್ದೀನಿ. ರವೆ ರೊಟ್ಟಿ ಮಾಡೋಣ ಅಂತ ಭಾಳ ದಿನದಿಂದ ಅಂದ್ಕೊತಾ ಇದ್ದೆ. ಆದರೆ ಒಂದು ತರಕಾರಿ ಇದ್ದರೆ ಒಂದು ಇರ್ತಾ ಇದ್ದಿಲ್ಲ. ಇವತ್ತು ಅದೇ ಕೆಲಸಕ್ಕೆ ಎಲ್ಲ ತರಕಾರಿ ಎಲ್ಲ ತೊಗೊಂಬಂದ್ಬಿಟ್ಟು ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಬೇರೆ ಅಡುಗೆ ಎಲ್ಲ ಇದೆ, ಸ್ವಲ್ಪ ಲೈಟಾಗಿ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಲ್ವ, ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ನನ್ನ ಮಗನಿಗೆ ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಆದಾಗಲಿಂದ ಅವನಿಗೆ ನಿದ್ದೆನೇ ಆಗ್ತಾಯಿಲ್ಲ. ಮಧ್ಯಾಹ್ನ ಟೈಮ್ ಫುಲ್ ನಿದ್ದೆ ಮಾಡಿದ್ರೇ ನೈಟು ಚೆನ್ನಾಗಿ ಎದ್ದಿರ್ತಾನೆ, ಮಧ್ಯಾಹ್ನ ನಿದ್ದೆ ಇಲ್ವಲ್ವ. ಅದಕ್ಕೋಸ್ಕರ ಇವಾಗ ಕಿರಿಕಿರಿ ಮಾಡ್ತಾಯಿದ್ದಾನೆ. ಅವನು 7-7:30ಗೆಲ್ಲ ಮಲ್ಕೊಂಡ್ಬಿಡ್ತಾನೆ. ಅಷ್ಟರೊಳಗೆ ಊಟ ಅಡುಗೆ ಎಲ್ಲ ಆಗಬೇಕು. ಅದಕ್ಕೋಸ್ಕರ ಬೇಗ ಮಾಡ್ತಾಯಿದ್ದೀನಿ. ಅವನು ಜೊತೆಗೆ ಮಾತಾಡ್ಸ್ಕೊತ ಮಾಡ್ತಾಯಿದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿತ್ತು. ರವೆ ರೊಟ್ಟಿ ಭಾಳ ದಿನದಿಂದ ಮಾಡೋಣ ಅಂದ್ಕೊತಾ ಇದ್ದೆ. ಅದಕ್ಕೆ ಕಾಂಬಿನೇಷನ್ ಆಗಿ ಕೊಬ್ಬರಿ ಚಟ್ನಿ ಮಾಡಿದ್ದೆ. ಎರಡೂ ತುಂಬ ಚೆನ್ನಾಗಿತ್ತು. ನೋಡಿ, ಅವನಿಗೆ ನಿದ್ದೆ ಬಂದಿರೋದ್ರಿಂದ ಎಷ್ಟು ಕಿರಿಕಿರಿ ಮಾಡ್ತಾಯಿದ್ದಾನೆ ಜೊತೆಗೆಲ್ಲ ಬಂದ್ಬಿಟ್ಟು. ನೋಡಿ, ನನಗೆ ರೆಸಿಪಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ ನಾನೇನು ವೀಡಿಯೋನು ಶೂಟ್ ಮಾಡಿಲ್ಲ. ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂತಂದ್ರೆ ನಾನು ನೆಕ್ಸ್ಟ್ ಈ ವಿಡಿಯೋನು ಫುಲ್ಲು ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ಇವಾಗ ಅದನ್ನೇ ಕಾಯಿ ಚಟ್ನಿ ಮಾಡಿಬಿಟ್ಟು ಕೊಬ್ಬರಿ ಚಟ್ನಿ ಮಾಡೋಣ ಅಂದ್ಬಿಟ್ಟು ಕಾಯೆಲ್ಲ ಬಿಡಿಸ್ಕೊತಾ ಇದ್ದೆ. ಜೊತೆಗೆ ಸ್ವಲ್ಪ ಅನ್ನ ಮಾಡೋಣ ಅಂದ್ಬಿಟ್ಟು ಅನ್ನನ ಮಾಡ್ಕೊತಾ ಇದ್ದೆ. ಹಾಗೆ ಇಲ್ಲಿ ಮಕ್ಕಳು ಸ್ಕೂಲಿಗೆ ಹೋಗೋದು ಸ್ಟಾರ್ಟ್ ಆಯ್ತಂದರೆ ಅವ್ರದ್ದು ಕೆಲಸ ಮಾಡೋದು ಇರುತ್ತಲ್ಲ, ತುಂಬ ಕೆಲಸ ಇರುತ್ತೆ. ನೋಡಿ, ಇಲ್ಲಿ ಬುಕ್ ಕಾಣಿಸ್ತಾ ಇಲ್ಲ ಅಂತ ಕಿರಿಕಿರಿ ಮಾಡ್ತಾಯಿದ್ದಾನೆ ನಮ್ಮ ದೊಡ್ಡವನು. ಅಲ್ಲೇ ಇರುತ್ತೆ, ಇದ್ದಿದ್ದ ಜಾಗದಲ್ಲೇ ಇರುತ್ತೆ, ಹುಡ್ಕೊಳೋದಕ್ಕೆ ಕೈಲಾಗೋದಿಲ್ಲ. ಏನಾದರೂ ಅಷ್ಟೇ, ಇವನ್ ಬಟ್ಟೆ ಆದರೂ ಅಷ್ಟೇ, ಏನಾದರೂ ವಸ್ತಿದ್ರು ಅಷ್ಟೇ, ಬುಕ್ಸ್ ಆಗಲಿ ಪೆನ್ ಆಗಲಿ ಏನಾದರೂ ಅಷ್ಟೇ ಬಂದು ಕೇಳೋದು ನನಗೆ ಅಲ್ಲೇ ಇವನು ಮಲ್ಕೊತಾನೆ ಅಂದ್ಬಿಟ್ಟು ನಾನು ಅರ್ಜೆಂಟಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ. ಪಕ್ಕದಲ್ಲಿ ಬಂದ್ಬಿಟ್ಟು ಇವ್ನು ನನಗೆ ಬುಕ್ ಕಾಣಿಸ್ದಲ್ಲ, ಅದು ಇದು ಹೋಮ್ವರ್ಕ್ ಮಾಡಲೇಬೇಕು, ನನಗೆ ಇವಾಗ ಬುಕ್ ಬೇಕೇ ಬೇಕು, ನನಗೆ ದುಡ್ಡು ಕೊಡು, ಹೊರಗಡೆ ತೊಗೊಂಬರ್ತೀನಿ ಅಂತ ಹೇಳಿದಕ್ಕೆ ಇಲ್ಲ ಇದೇ ತಡಿ ಅಂದ್ಬಿಟ್ಟು ನಾನು ಇಲ್ಲಿ ಬಂದು ಹುಡುಕೊಡ್ತಾ ಇದ್ದೀನಿ ಬುಕ್ಕನ್ನೆಲ್ಲ. ನೋಡಿ, ನಿದ್ದೆ ಬಂದಿರೋದ್ರಿಂದ ಅವ್ರ ಅಣ್ಣನಿಗೂ ಹೋಗಿ ಕಿರಿಕಿರಿ ಕೊಡ್ತಾ ಇದ್ದಾನೆ, ಹೋಮ್ವರ್ಕ್ ಮಾಡ್ತಿರೋನಿಗೂ ಏನಾದರೂ ಮಾಡಿಕೊಡು ಆಟ ಆಡೋದಕ್ಕಂತ. ಮಾಡಿಕೊಟ್ಟಿದ ಮೇಲೆ ಅದು ಕರೆಕ್ಟಾಗಿ ಬರಬೇಕು, ಇಲ್ಲಾಂದರೆ ಅದಕ್ಕೂ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಇದು ಬರೋದಿಲ್ಲ ಹಂಗೆ ಹೀಗೆ ಅಂದ್ಬಿಟ್ಟು. ನೋಡಿ, ಇಲ್ಲಿ ಪಕ್ಕದ ಸೈಡ್ನು ಕೊಬ್ಬರಿ ಚಟ್ನಿನೂ ರೆಡಿಯಾಗಿದೆ.
ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಾನು ಫಸ್ಟ್ ಟೈಮ್ ಮಾಡಿದ್ದಾದ್ರೂ ಶೇಪು ಮತ್ತು ಕರೆಕ್ಟಾಗಿ ಬಂದಿಲ್ಲ. ಫಸ್ಟ್ ಟೈಮ್ ಮಾಡಿರೋದ್ರಿಂದ ಟ್ರೈ ಮಾಡೋದ್ರಿಂದ ಕರೆಕ್ಟಾಗಿ ಬಂದಿಲ್ಲ. ಆದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯವರು ನಮ್ಮ ಮಕ್ಕಳೆಲ್ಲರೂ ತುಂಬ ಇಷ್ಟಪಟ್ಟು ತಿಂದರು. ಇಲ್ಲಿ ಸ್ವಲ್ಪ ಹಿಟ್ಟು ಗಟ್ಟಿಯಾಗಿದೆ ಅಂದ್ಬಿಟ್ಟು ನಾನು ಇನ್ನೂ ಸ್ವಲ್ಪ ಹಿಟ್ಟು ನೀರು ಹಾಕ್ಕೊಂಡ್ಬಿಟ್ಟು ನಾದ್ಕೊತಾ ಇದ್ದೀನಿ. ನೀವು ನಿಮ್ಮ ಮನೇಲಿ ನಿಮ್ಮ ಮಕ್ಕಳು ಈ ಥರ ನಿದ್ದೆ ಬರ್ತಿದ್ರೆ ಏನಾದರೂ ಇತ್ತಂದರೆ ಇನ್ನು ಯಾವ ಥರ ಮ್ಯಾನೇಜ್ ಮಾಡ್ತೀರ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮಾಡ್ತಿರೋ ವೀಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ನಿಮಗೇನಾದರೂ ಬೇರೆ ಥರ ವೀಡಿಯೋಸ್ ಬೇಕು, ಕುಕ್ಕಿಂಗಲ್ಲಿ ಯಾವುದಾದ್ರೂ ರೆಸಿಪಿ ಬೇಕಂದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ನಾನು ಆ ವೀಡಿಯೋಸನ್ನು ಖಂಡಿತವಾಗೂ ಮಾಡಿ ಹಾಕ್ತೀನಿ. ಹಾಗೆ ನಾನು ವೀಡಿಯೋಸ್ನ ಒಂದಿನ ಬಿಟ್ಟು ಒಂದಿನ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋದಕ್ಕಾಗೋದಿಲ್ಲ. ಒಂದಿನ ಬಿಟ್ಟು ಒಂದಿನ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಫಸ್ಟ್ನೇದು ಚೆನ್ನಾಗಿ ಬಂದಿಲ್ಲ ರವೆ ರೊಟ್ಟಿ, ಎರಡನೇದು ಸ್ವಲ್ಪ ಪರವಾಗಿಲ್ಲ, ಆಮೇಲೆ ಲಾಸ್ಟಿಗೆ ತುಂಬ ಚೆನ್ನಾಗಿ ಬಂದವು ಎಲ್ಲದನ್ನು. ಹಿಟ್ಟು ಯಾವುದೇ ಹಿಟ್ಟಾದ್ರೂ ನಾದ್ಕೊಂಡು ಮಾಡೋದ್ರಲ್ಲೇ ಇರುತ್ತೆ. ಇವನು ಚಪಾತಿ ಆದರೂ ಅಷ್ಟೇ, ಪೂರಿ ಆದರೂ ಅಷ್ಟೇ, ಹೋಳಿಗೆಗೆ ಹಿಟ್ಟು ಕಣಕ ನೆನೆಸ್ಕೊತಿಲ್ವ ಅದಕ್ಕೂ ಅಷ್ಟೇ ಹಿಟ್ಟು ನಾವು ಯಾವ ಥರ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಎಷ್ಟೊತ್ತು ನೆನೆಸ್ತೀವಿ ಅನ್ನೋದ್ರ ಮೇಲೂ ಇರುತ್ತೆ. ಜಾಸ್ತಿ ಹೊತ್ತು ನೆನೆಸ್ಕೊಂಡ್ರೆ ಹಿಟ್ಟು ಚೆನ್ನಾಗಿರುತ್ತೆ. ನಾವು ಯಾವ ಥರ ಮಾಡ್ತೀವೋ ಆ ಥರ ಬರುತ್ತೆ. ನೋಡಿ, ಇಲ್ಲಿ ರೊಟ್ಟಿ ಆಗ್ತಾ ಇದ್ದಾಗೆ ಇವನಿಗೆ ಹೇಳ್ತಾ ಇದ್ದೀನಿ, ಬಂದು ನೀನು ಫಸ್ಟು ಊಟ ತಿಂದ್ಬಿಡು ಅಂತ. ನಮ್ಮ ಯಜಮಾನ್ರು ಊಟ ತಿನ್ನಿಸ್ತಾ ಇದ್ರು ಇವನಿಗೆ. ನನಗೆ ಇಲ್ಲಿ ಮಾಡ್ತಾಯಿದ್ದೀನಿ, ವೀಡಿಯೋ ಎಲ್ಲ ಶೂಟ್ ಮಾಡ್ತಿದ್ದೀನಿ ಅಂದ್ಬಿಟ್ಟು ಅವರೇ ತಿನ್ನಿಸಿದ್ರು. ಅವತ್ತು ಅವರೇ ತಿನ್ನಿಸ್ಬಿಟ್ಟು ಮಲಗಿಸ್ತಾಯಿದ್ರು. ಲಾಸ್ಟಿಗೆ ನಂದು ಊಟ. ಆದರೂ ವೀಡಿಯೋ ಎಲ್ಲ ರೊಟ್ಟಿ ಸ್ವಲ್ಪ ನೆನೆಸಿಟ್ಕೊಂಡಿದ್ದು ಹೇಗೆ ಬರುತ್ತೆ ಏನೋ ನೋಡೋಣ ಅಂದ್ಬಿಟ್ಟು ಎಲ್ಲ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಲಾಸ್ಟಿಗೆ ಮಕ್ಕಳು ನನ್ನ ದೊಡ್ಡ ಮಗನಿಗೆ ಇಷ್ಟ ಆಗಿರೋದ್ರಿಂದ ಅವನೇನಾದರೂ ಇಷ್ಟ ಆಯಿತು ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ತಿಂತಾನೆ. ಅವನಿಗೆ ಸ್ವಲ್ಪ ಕಡಿಮೆ ಅನಿಸ್ತು. ನೆಕ್ಸ್ಟ್ ಟೈಮ್ ಮಾಡಿಕೊಡ್ತೀನಿ ಅಂತ ಹೇಳಿದೆ. ನಾನು ಇವಾಗ ಟೇಸ್ಟ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಅದ್ರ ಜೊತೆಗೆ ಕೊಬ್ಬರಿ ಚಟ್ನಿ ಕಾಂಬಿನೇಷನ್ ಇನ್ನೂ ಚೆನ್ನಾಗಿತ್ತು. ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಿಮ್ಗೆ ಏನಾದರೂ ಅಭಿಪ್ರಾಯ ಇದ್ದರೆ ಕಮೆಂಟ್ ಮಾಡಿ ಹೇಳಿ. ಮುಂದಿನ ವೀಡಿಯೋದಿಂದ ಸಿಗ್ತೀನಿ ಫ್ರೆಂಡ್ಸ್. ನಮಸ್ಕಾರ.